ಹಾಯ್ ಫ್ರೆಂಡ್ಸ್, ಫ್ಯಾಮಿಲಿ ಬೇಸ್ಡ್ ಪಜಲ್ ಕ್ವಿಜ್ನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಇನ್ಫಾರ್ಮೇಷನ್ಸ್ ಕೊಟ್ಟಿರೋದು. ದೇರ್ ಆರ್ 5 ಪರ್ಸನ್ಸ್ ಪಿ ಕ್ಯೂ ಆರ್ ಎಸ್ ಆ್ಯಂಡ್ ಟಿ. ಒನ್ ಈಸ್ ಫುಟ್ಬಾಲ್ ಪ್ಲೇಯರ್, ಒನ್ ಈಸ್ ಚೆಸ್ ಪ್ಲೇಯರ್ ಆ್ಯಂಡ್ ಒನ್ ಈಸ್ ಹಾಕಿ ಪ್ಲೇಯರ್. P and S are unmarried ladies and do not participate in any game. None of the ladies plays chess or football. There is married couple in which T is the husband. Q is the brother of R and is neither a chess player nor a hockey player. ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದೆಲ್ಲ ಹಿಂಟು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತ ಹೋಗೋಣ. 5 ಪರ್ಸನ್ಸ್ ಪಿ ಕ್ಯೂ ಆರ್ ಎಸ್ ಟಿ. ಈ 5 ಜನರಲ್ಲಿ ಒಬ್ಬರು ಚೆಸ್ ಪ್ಲೇಯರು, ಒಬ್ಬರು ಫುಟ್ಬಾಲ್ ಪ್ಲೇಯರು, ಒಬ್ಬರು ಹಾಕಿ ಪ್ಲೇಯರು. ಪಿ ಆ್ಯಂಡ್ ಎಸ್ ಆರ್ ಅನ್ಮ್ಯಾರಿಡ್ ಲೇಡೀಸ್ ಆ್ಯಂಡ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಗೇಮ್. ಪಿ ಮತ್ತು ಎಸ್ಸು ಅನ್ಮ್ಯಾರಿಡ್ ಲೇಡೀಸ್ ಆಗಿದ್ದಾರೆ. ಅವರು ಯಾವ ಗೇಮಲ್ಲೂ ಅಂದರೆ ಚೆಸ್ಸಲ್ಲಿ, ಫುಟ್ಬಾಲಲ್ಲಿ ಅಥವಾ ಹಾಕಿಯಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ನನ್ ಆಫ್ ದ ಲೇಡೀಸ್ ಪ್ಲೇಸ್ ಚೆಸ್ ಆ್ಯಂಡ್ ಫುಟ್ಬಾಲ್. ಸೊ ಲೇಡೀಸ್ ಓನ್ಲಿ ಪ್ಲೇ ಹಾಕಿ ಆಯಿತು. ಇಲ್ಲಿ 5 ಮೆಂಬರ್ಸಲ್ಲಿ ಪಿ ಮತ್ತು ಎಸ್ ಬಿಟ್ಟು ಮತ್ತೆ ಯಾರಾದರೂ ಲೇಡೀಸ್ ಇದ್ದರೆ ಅವರು ಫುಟ್ಬಾಲ್ ಮತ್ತು ಚೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಇನ್ನು ಉಳಿದಿರೋ ಗೇಮು ಹಾಕಿ ಆಯಿತು. ಸೊ ಲೇಡೀಸ್ ಓನ್ಲಿ ಪ್ಲೇ ಹಾಕಿ. ನೆಕ್ಸ್ಟು, ದರ್ ಈಸ್ ಮ್ಯಾರಿಡ್ ಕಪಲ್ಲು. ಟಿ ಈಸ್ ಹಸ್ಬೆಂಡ್. ಈ 5 ಜನರಲ್ಲಿ ಒಂದು ಮ್ಯಾರಿಡ್ ಕಪಲ್ ಇದೆ, ಅಲ್ಲಿ ಟಿ ಹಸ್ಬೆಂಡ್ ಆಗಿರ್ತಾನೆ. ಸೊ ಟಿ ಈಸ್ ಅ ಮೇಲ್ ಮೆಂಬರ್. ನೆಕ್ಸ್ಟು, ಕ್ಯೂ ಇಸ್ ದ ಬ್ರದರ್ ಆಫ್ ಆರ್. ಇಲ್ಲಿ ಕ್ಯೂ ಇಸ್ ಬ್ರದರ್ ಅಂತ ಬಂದರೆ ಕ್ಯೂ ಇಸ್ ಅ ಮೇಲ್ ಮೆಂಬರ್ ಆಗಿರ್ತಾನೆ. ನೆಕ್ಸ್ಟು, ಕ್ಯೂ ಇಸ್ ನಾಟ್ ಚೆಸ್ ಆ್ಯಂಡ್ ಹಾಕಿ ಪ್ಲೇಯರ್. ಕ್ಯೂ ಅನ್ನೋ ವ್ಯಕ್ತಿ ಚೆಸ್ ಪ್ಲೇಯರ್ನೂ ಆಗಿರಲ್ಲ ಮತ್ತು ಹಾಕಿ ಪ್ಲೇಯರ್ನೂ ಆಗಿರಲ್ಲ. ಸೊ ಉಳಿದಿರೋ ಸ್ಪೋರ್ಟು ಫುಟ್ಬಾಲ್ ಆಯಿತು. ಸೊ ಕ್ಯೂ ಇಸ್ ಅ ಫುಟ್ಬಾಲ್ ಪ್ಲೇಯರ್. ಇದಿಷ್ಟು ಹಿಂಟ್ಸ್ನ ನೋಡಿದಾಗ ನಮಗೆ ದೆರ್ ಆರ್ 2 ಮೇಲ್ ಮೆಂಬರ್ಸ್ ಆ್ಯಂಡ್ 3 ಫೀಮೇಲ್ ಮೆಂಬರ್ಸ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮೇಲ್ ಮೆಂಬರ್ಸು ಟಿ ಆ್ಯಂಡ್ ಕ್ಯೂ, ಫೀಮೇಲ್ ಮೆಂಬರ್ಸು ಪಿ ಆ್ಯಂಡ್ ಎಸ್ ಅಂತ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇನ್ನು ಉಳಿದಿರೋದು ಆರ್. ಇಲ್ಲಿ 5 ಜನರ ಗ್ರೂಪಲ್ಲಿ ಒಂದು ಮ್ಯಾರಿಡ್ ಕಪಲ್ ಇದೆ ಅಂತ ಹೇಳಿದ್ದಾರೆ. ಟಿ ಇಸ್ ಅ ಹಸ್ಬೆಂಡ್ ಅಂತ ಹೇಳಿದ್ದಾರೆ. ಸೊ ಆರ್ ಮಸ್ಟ್ ಬಿ ಅ ವೈಫ್ ಆಫ್ ಟಿ ಆಗಿರುತ್ತೆ. ಈಗ ಯಾರ್ಯಾರು ಯಾವ ಸ್ಪೋರ್ಟ್ಸ್ ಆಡ್ತಾರೆ ಅಂತ ನೋಡೋಣ. ಪಿ ಮತ್ತು ಎಸ್ಸು ಯಾವ ಸ್ಪೋರ್ಟಲ್ಲೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಕ್ಯೂ ಫುಟ್ಬಾಲ್ ಪ್ಲೇಯರ್ ಅಂತ ನಮಗೆ ಗೊತ್ತಾಗಿದೆ. ಈಗ ಆರ್ ಇಸ್ ಅ ಫೀಮೇಲ್ ಪರ್ಸನ್. ಸೊ ಫೀಮೇಲ್ ಪರ್ಸನ್ ಓನ್ಲಿ ಪ್ಲೇ ಹಾಕಿ ಅಂತ ನಮ್ಗೆ ಗೊತ್ತಿದೆ. ಸೊ ಆರ್ ಇಸ್ ಅ ಹಾಕಿ ಪ್ಲೇಯರ್ ಆಯಿತು. ಇನ್ನು ಉಳಿದಿರೋದು ಟಿ ಫುಟ್ಬಾಲ್ ಮತ್ತು ಹಾಕಿ ಆಗಿದೆ. ಇನ್ನು ಉಳಿದಿರೋ ಗೇಮ್ ಕೂಡ ಚೆಸ್ ಒಂದೇ. ಸೊ ಟಿ ಇಸ್ ಅ ಚೆಸ್ ಪ್ಲೇಯರ್. ಇದಿಷ್ಟು ನಾವು ಹಿಂಟ್ಸ್ನ ನೋಡಿ ಸಾಲ್ವ್ ಮಾಡ್ಕೊಂಡಿವಿ. ಅದರ ಮೇಲೆ ರಿಲೇಟ್ ಆಗಿರೋ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಹೂ ಇಸ್ ದ ಹಾಕಿ ಪ್ಲೇಯರ್. ಈ 5 ಜನರಲ್ಲಿ ಯಾರು ಹಾಕಿ ಪ್ಲೇಯರ್ ಅಂತ ಕೇಳಿದ್ದಾರೆ. ಹಾಕಿ ಪ್ಲೇಯರ್ ಇಸ್ ಆರ್. ಸೊ ಆರ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ಚೆಸ್ ಪ್ಲೇಯರ್. 5 ಜನರಲ್ಲಿ ಚೆಸ್ ಪ್ಲೇಯರ್ ಯಾರಂತ ಕೇಳಿದ್ದಾರೆ. ಚೆಸ್ ಪ್ಲೇಯರ್ ಈಸ್ ಟಿ. ಟಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಇಸ್ ದ ವೈಫ್ ಆಫ್ ಟಿ. ಈ 5 ಜನರಲ್ಲಿ ಮ್ಯಾರಿಡ್ ಕಪಲ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಟಿ ಹಸ್ಬೆಂಡ್ ಅಂತ ಹೇಳಿದರು. ಸೊ ಟಿ ವೈಫ್ ಯಾರಂತ ನೋಡಬೇಕು ನಮಗೆ. ಇಲ್ಲಿ ಟೀಸ್ ವೈಫ್ ಈಸ್ ಆರ್. ಆರ್ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ 3 ಲೇಡೀಸ್ ಆರ್. ಒಟ್ಟು 5 ಜನರಲ್ಲಿ 3 ಫೀಮೇಲ್ ಮೆಂಬರ್ಸ್ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಅವ್ರು ಯಾರ್ಯಾರು ಅಂದರೆ ಪಿ ಆರ್ ಎಸ್. ಪಿ ಮತ್ತು ಎಸ್ ಅನ್ಮ್ಯಾರಿಡ್ ಲೇಡೀಸ್ ಅಂತ ಅವರು ಹಿಂಟಲ್ಲೇ ಡೈರೆಕ್ಟಾಗಿ ಕೊಟ್ಟಿದ್ರು. ಇನ್ನೊಬ್ಬರು ಆರ್ ಇಸ್ ದ ವೈಫ್ ಆಫ್ ಟಿ. ಸೊ ಪಿ ಆರ್ ಎಸ್ ಆರ್ ಲೇಡೀಸ್. ಥ್ಯಾಂಕ್ ಯು.